ಯುದ್ಧಕ್ಕೆ 2 ವಾರಗಳ ತಾತ್ಕಾಲಿಕ ವಿರಾಮ, ಕದನ ವಿರಾಮದಲ್ಲಿ ನಮಗೆ ಜಯ ಸಿಕ್ಕಿದೆ ಅಂತ ಇರಾನ್ ಹೇಳ್ತಾ ಇದೆ. ವಿಕ್ಟ್ರಿ ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಇರಾನ್ ಮುಂದೆ ಟ್ರಂಪ್ ಮಂಡಿ ಊರಿದೆ ಅಂತ ಇರಾನ್ ಹೇಳ್ಕೊಳ್ತಿದೆ. ಟ್ರಂಪ್ ಮಂಡಿ ಊರಿದ ರೀತಿಯಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿದೆ ಇರಾನ್ ಎಂಬೆಸಿ ಅಂತೂ ನೋಡಿ, ಮಿನಾಬ್ ಶಾಲೆ ಮಕ್ಕಳು ಸ್ವರ್ಗದಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಿಮ್ಮ ನೆನಪು ಸದಾ ಹೃದಯದಲ್ಲಿ ಜೀವಂತ ಅಂತ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಮತ್ತೊಮ್ಮೆ ಅಮೆರಿಕದ ಅಧ್ಯಕ್ಷರನ್ನ ಟ್ರೋಲ್ ಮಾಡೋ ಕೆಲಸವನ್ನ ಇರಾನ್ ಎಂಬೆಸಿ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ತುಂಬ ಸವೇಜ್ ಆಗಿ ಟ್ರೋಲ್ ಮಾಡ್ತಾ ಇದ್ದದನ್ನು ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಇವಾಗಲೂ ಕೂಡ ಅಂಥದ್ದೇ ಒಂದು ಟ್ರೋಲ್ ಕಾಣಿಸ್ತಾ ಇದೆ. ಅಮೆರಿಕದ ಅಧ್ಯಕ್ಷರು ಮಂಡಿಯೂರಿರುವಂತಹ ಒಂದು ಫೋಟೋ, ಇರಾನ್ನ ಪಾರುಪತ್ಯ ಮತ್ತು ಇರಾನ್ನ ವೀರಾವೇಶದ ಹೋರಾಟ, ಫೈಟಿಂಗ್ ಸ್ಪಿರಿಟ್ಗೆ ನೋಡಿ ಎಂಥವರನ್ನ ನಾವು ಬಗ್ಸಿದ್ದೀವಿ, ಅಮೆರಿಕದಂತಹ ದೈತ್ಯ ಶಕ್ತಿಯನ್ನು ಬಗ್ಸಿದ್ದೀವಿ ನಾವು ಅಂತ ಇರಾನ್ ಸಹಜವಾಗಿ ಕೊಚ್ಕೊಳ್ತಾ ಇದೆ. ಕೊಚ್ಕೊಳ್ಳೋದಕ್ಕೂ ಕೂಡ ರೀಸನ್ ಇದೆ. ಏನು ರೀಸನ್ನು ಅಂತ ಹೇಳಿದ್ರೆ, ಈಗ ಯುದ್ಧದಲ್ಲಿ ಗೆದ್ದವ್ರು ಕಂಡೀಷನ್ ಹಾಕೋದಕ್ಕೆ ಅರ್ಹರು. ಇದು ಯುದ್ಧದ ಭಾಷೆ. ಕಂಡೀಷನ್ ಯಾರಪ್ಪ ಹಾಕಿದ್ದು ಇಲ್ಲಿ? ನೀವು ನೋಡಿರ್ಬೋದು, 10 ಪಾಯಿಂಟ್ಗಳನ್ನು ನಾವು ಬೆಳಗ್ಗೆಯಿಂದ ತೋರಿಸ್ತಾ ಇದ್ವಿ ನಿಮಗೆ. ಹಾರ್ಮೋಸ್ಟ್ರೇಟ್ ಮೇಲೆ ನಮ್ಮ ಹಿಡ್ತಾ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು ಅಂತಲ್ಲ. ಯಾರು ಕೇಳಿದ್ದು? ಅಮೆರಿಕದವ್ರು ಕೇಳಿಲ್ಲ. ಕೇಳಿದ್ಯಾರು? ಇರಾನು. ಅಲ್ಲಿಗೆ ಇಡೀ ಯುದ್ಧದಲ್ಲಿ ಒಂದು ಹಂತದಲ್ಲಿ ಎಡ್ಜ್ ಇರೋದು ಯಾರಿಗೆ, ಅಥವಾ ಒಂದು ಹಂತದಲ್ಲಿ ಮೇಲುಗೈ ಸಾಧಿಸಿದ್ಯಾರು? ಇರಾನ್. ಹೀಗಾಗಿ ಅವ್ರು ಸೆಲೆಬ್ರೇಟ್ ಅವ್ರದ್ದೇ ರೀತಿಯೂ ಮಾಡ್ತಾ ಇದ್ದಾರೆ.